ಬೆಂಗಳೂರಿನ ಕಸದ ಟೆಂಡರ್ನಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯಪಾಲರಾಯಿತು, ಇದೀಗ ಲೋಕಾಯುಕ್ತಕ್ಕೂ ಕೂಡ ಬಿಜೆಪಿ ದೂರನ್ನ ಸಲ್ಲಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಲೋಕಾಯುಕ್ತರಿಗೆ ಬಿಜೆಪಿ ದೂರು ಕೊಟ್ಟಿದೆ. ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಹಲವು ಬಿಜೆಪಿ ನಾಯಕರಿಂದ ಲೋಕಾಯುಕ್ತಕ್ಕೆ ದೂರು ಹೋಗಿದೆ. ಅಕ್ರಮದ ತನಿಖೆ ನಡೆಸಿ ಅನ್ನೋದಾಗಿ ಲೋಕಾಯುಕ್ತರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಸದ ಟೆಂಡರ್ನಲ್ಲಿ ಅಕ್ರಮ ಆರೋಪ ಇದೀಗ ರಾಜ್ಯಪಾಲರ ನಂತರದಲ್ಲಿ ಲೋಕಾಯುಕ್ತಕ್ಕೂ ಕೂಡ ಬಿಜೆಪಿ ದೂರನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಲೋಕಾಯುಕ್ತರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಕಸ ವಿಲೇವಾರಿಯಲ್ಲೂ ಕಸದ ಟೆಂಡರ್ನಲ್ಲೂ ಕೂಡ ಅಕ್ರಮ ಎಸಗಲಾಗ್ತಾ ಇದೆ, ಅಕ್ರಮ ನಡೀತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಹಾಗೆ ಹಲವು ಬಿಜೆಪಿ ನಾಯಕರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಹಾಗೆ ನಡೀತಾ ಇರುವಂತಹ ಅಕ್ರಮದ ತನಿಖೆ ನಡೆಸಿ ಅಂತ ಲೋಕಾಯುಕ್ತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಆರ್ ಅಶೋಕ್ ಅವರು ಕೆಲವೊಂದು ವೇದಿಕೆಗಳಲ್ಲಿ ಮಾತನಾಡಿದ್ದೂ ಇದೆ. ಇದೀಗ ಅಕ್ರಮದ ತನಿಖೆ ನಡೆಸಿ ಅಂತ ಲೋಕಾಯುಕ್ತಕ್ಕೆ ನೇರವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರಿಗೆ ದೂರಿದ್ರು, ಇದೀಗ ನೇರ ಲೋಕಾಯುಕ್ತಕ್ಕೆ ಬಿಜೆಪಿ ನಾಯಕರು ದೂರನ್ನ ಸಲ್ಲಿಸಿದ್ದಾರೆ. ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್ ಹನಿಯಡ್ಕ, ಹಿಂದಿನಿಂದಲೂ ಕೂಡ ವಿಪಕ್ಷಗಳು ಯಾವ ರೀತಿಯಾಗಿ ಧ್ವನಿಯತ್ತ ಬಂದಿತ್ತು ಅನ್ನೋದನ್ನ ನೋಡ್ತಾ ಇದ್ವಿ. ಇದೀಗ ರಾಜ್ಯಪಾಲರ ನಂತರದಲ್ಲಿ ಮತ್ತೊಂದು ಹಂತ ಮುಂದಕ್ಕೆ ಹೋಗಿ ಲೋಕಾಯುಕ್ತಕ್ಕೇನೆ ದೂರನ್ನ ಕೊಟ್ಟಿದ್ದಾರೆ, ತನಿಖೆಯನ್ನ ನಡೆಸಿ ಅನ್ನೋದಾಗಿ ಮನವಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಆರ್ ಅಶೋಕ್ ಆಗ್ಲಿ ಅಥವಾ ಛಲವಾದಿ ನಾರಾಯಣಸ್ವಾಮಿ ಅವರು ಆಗ್ಲಿ ಏನ್ ಹೇಳ್ತಾರೆ, ಏನ್ ಗೊತ್ತಾಗ್ತಾ ಇದೆ ಕಿರಣ್? ಚಿತ್ರ ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟು ಸ್ವತಂತ್ರವಾದ ತನಿಖಾ ಸಂಸ್ಥೆಯಿಂದ ಅಂದ್ರೆ ಸಿಬಿಐಯಿಂದಲೇ ತನಿಖೆ ನಡೆಸಬೇಕನ್ನುವಂತಹ ದೂರನ್ನ ವಿಪಕ್ಷ ನಾಯಕರು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿದ್ದಾರೆ. ಆ ನಂತರ ಮುಂದುವರಿದ ಭಾಗವಾಗಿ ಇದೇ ಪ್ರಕರಣವನ್ನ ಲೋಕಾಯುಕ್ತರಿಗೆ ಕೂಡ ಈಗ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಇಲ್ಲೂ ಕೂಡ ಲೋಕಾಯುಕ್ತರು ತನಿಖೆಯನ್ನ ನಡೆಸಬೇಕು, ಸಂಬಂಧಪಟ್ಟಂತಹ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಇಲ್ಲಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಿರುವಂತಹ ಕಂಪನಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ರೀತಿಯಲ್ಲಿ ಇವತ್ತು ಮನವಿಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಇಲ್ಲಿ ಸುದೀರ್ಘವಾದಂತಹ ಒಂದು ಮನವಿ ಪತ್ರವನ್ನು ಕೂಡ ಲೋಕಾಯುಕ್ತರಿಗೆ ರಾಜ್ಯಪಾಲರಿಗೆ ಯಾವ ರೀತಿ ಸಲ್ಲಿಕೆ ಮಾಡಲಾಗಿದೆ ಅದೇ ರೀತಿಯಂತಹ ಸುದೀರ್ಘವಾದಂತಹ ಮನವಿ ಪತ್ರವನ್ನು ಕೂಡ ಲೋಕಾಯುಕ್ತರಿಗೂ ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ಯಾವ ರೀತಿಯಲ್ಲಿ ತಪ್ಪುಗಳನ್ನು ಎಸಗಲಾಗಿದೆ ಅನ್ನುವಂಥನ್ನು ವಿಸ್ತೃತವಾಗಿ ದೂರಿನ ಪತ್ರದಲ್ಲೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಅಂದ್ರೆ ರಾಮ್ಕಿ ಕಂಪನಿ ಸೇರಿದಂತೆ ಬ್ಲಾಕ್ ಲಿಸ್ಟ್ ನಲ್ಲಿ ಇರುವಂತಹ ಕಂಪನಿಗೆ ಈಗ ಟೆಂಡರ್ ನ ಹಂಚಿಕೆ ಮಾಡಿರುವಂತದ್ದು ಮತ್ತು ಇದರ ಹಿಂದೆ ಅಧಿಕಾರಿಗಳ ಕೈವಾಡ ಇರುವಂತಹ ವಿಚಾರವನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಹೀಗಾಗಿ ಲೋಕಾಯುಕ್ತರು ಯಾವುದೇ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸಬೇಕನ್ನುವಂತಹ ಒಂದು ಮನವಿಯನ್ನೇ ಈಗ ಬಿಜೆಪಿ ನಾಯಕರು ಅಂದ್ರೆ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಮತ್ತು ಶಾಸಕ ಧೀರಜ್ ಮುನ್ರಾಜ್ ಮೂರೂ ಜನ ಕೂಡ ಇವತ್ತು ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನ ಕೊಟ್ಟು ಇಲ್ಲಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.